ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರು. ನಮ್ಮ ವಿಜೇಂದ್ರವರು ಅಂದರೆ BJP ರಾಜ್ಯಾಧ್ಯಕ್ಷರು ನಮ್ಮ ಕಾಂಗ್ರೆಸ್ನ ಮೇಲೆ ಜಬರ್ದಸ್ತ್ ಅಟ್ಯಾಕ್ ಮಾಡಿದ್ದಾರೆ. ನೀವು ಅಕ್ರಮ ಮಾಡಾಗಿದ್ದೀರಿ, 130 ಹೆಂಗಿದ್ರಿ ನಮಗೆ ಹೇಳ್ತಾ ಇದ್ದೀರಿ, ನೀವು ಅಕ್ರಮ ಮಾಡಿದ್ದೀರಿ, ನೀವು ಮಾಡಿಲ್ಲೇನು ಅಷ್ಟು ಸಿಗ್ತಿದ್ದೆ ನಿಮಗೆ ನಂಗೆ ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ BJPಗಿಂತ ಈಗ ರಾಹುಲ್ ಗಾಂಧಿ ಅವರು ಬೆನ್ನು ಹತ್ತಿದ್ದಾರೆ. ಅವ್ರು ಎಲ್ಲಿ ಗೆಲ್ತಾರ ಇಲ್ಲ ಚುನಾವಣಾ ಆಯೋಗದ ಹಸ್ತಕ್ಷೇಪದಲ್ಲದ ಆ ಸ್ವಾಯತ್ತತೆ ಇಲ್ಲ, ಅದು BJP ಕೈಗೊಂಬೆ ಆರೋಪ ಸಾಕಷ್ಟಿದ್ದಾವೆ. ಅದರಲ್ಲಿ ಸತ್ಯನೂ ಇದು ಇಲ್ಲಂತಲ್ಲ. ಇದರ ಅರ್ಥ ವಿಜೇಂದ್ರ ಅವರು ಹೇಳೋದು ಇಲ್ಲಿ ನಡೆದಿಲ್ಲ ಅಂತ ನಾ ಹೇಳ್ತಾ ಇಲ್ಲ, ಯಾರೂ ಹೇಳೋದಿಲ್ಲ ಅದನ್ನು. ಯಾಕಂದರೆ ಇಲೆಕ್ಷನ್ಗಳು ಇಲ್ಲಿ ಗೋಲ್ಮಾಲ್ ನಿಶ್ಚಿತನ ಅದು ಎಲ್ಲ ಕಡೆ. ದುಡ್ಡು ಕೊಡೋದು ಅಪರಾಧ ನಡೀತದೆ ಎಲ್ಲ ಕಡೆ, ಸಾರಾಯಿ ಹಂಚೋದು ಬಂದಿರ್ತದೆ, ಆದರೂ ನಡೀತಾ ಇರ್ತದೆ, ಬೋಗಸ್ ಓಟುಗಳು ಆಗ್ತಾನೆ ಇರ್ತವೆ. BJP ಕಾಂಗ್ರೆಸ್ ಅದ ಮೇಲೆ ಹೇಳ್ತಾ ಇರೋದು ಏನಪ್ಪ ಅಂದ್ರೆ, ಇವು ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಇವತ್ತೇನು ಅವ್ರ ಅಧಿಕಾರ ಸಿಕ್ಕದ BJPಗರಿಗೆ, ಅವ್ರು ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ದೃಷ್ಟಿ ಇಟ್ಕೊಂಡು ನಮ್ಮ ದೃಷ್ಟಿಯಲ್ಲಿ ದುರುಪಯೋಗ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ನ್ಯೂಟ್ರಲ್ ಇರಬೇಕಪ್ಪ ಅಂತೇಳಿ ಎಲ್ಲ ಕಾಲಕ್ಕೂ ಹೇಳ್ಕೊತಾ ಬಂದಿದ್ದು, ಅದರ ಸಲುವಾಗಿ ಹೋರಾಟ ಮಾಡ್ತಾ ಬಂದಿದ್ದು. ಅದು ಇವತ್ತು ಅದು ಆಗ್ತಾಯಿಲ್ಲ. ಯಾಕಂದರೆ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ಅವರ ಬಾಯಾಗಿ ಬರೋದು ನಿಜವಾಗಿಯೂ ಅದು ಅನುಷ್ಠಾನಗೊಳ್ಬೇಕಾಗ್ಯದ. ಅದು ಆಗ್ತಾನೆ ಇಲ್ಲ. ಹಿಂದೂ ಕಾಂಗ್ರೆಸ್ ಅದನ್ನ ಮಾಡ್ತಾಯಿತ್ತು, ಆಗ BJP ಆರೋಪ ಮಾಡ್ತಾಯಿತ್ತು, ಇಲ್ಲಪ್ಪ ಇದು CBI ಆಯಿತು ಮತ್ತೇನೋ ಆಯಿತು, ಇವೆಲ್ಲ ಪಂಜರದಿಗಳು. ಇತಿಹಾಸದಲ್ಲಿ ಒಬ್ಬ ದೊಡ್ಡ ಎಲೆಕ್ಷನ್ ಕಮಿಷನರ್ ಶೇಷನ್ ಅವರಿಂದ ಮಾತ್ರ ಒಂದು ಅದಕ್ಕೆ ಬೆಲೆ ಬಂದಿತ್ವಿನ. ಅದರ ನಂತರ ಹಿಂದೆ ಮುಂದೆ ಎಲ್ಲ ಕಡೆ ಇದೇ ರೀತಿನ ಆರೋಪ ಕೇಳ್ತಾ ಇರೋದು. ಇಲ್ಲಿ ಭಾಳಷ್ಟು ಜನ ನಾವು ಈಗಾಗಲೇ ಮೇಲೆ ಹೇಳೋಂಥ ವಿಷಯ ಇದು, ಕೋಟ್ಯಾಧೀಶರೆಲ್ಲ MP ಮತ್ತು MLAಗಳಾದವರು ಒಮ್ಮೆ ಏನೋ ಒಳ್ಳೆಯತನದಿಂದ ಆರಂಭದಲ್ಲಿ ಒಳ್ಳೆಯವರಾಗಿ ಆಗ್ತಾರಪ್ಪ ಜನ ಓಟ್ ಹಾಕಿ ಜನ ಆರಿಸ್ಕೊಂಬರ್ತಾರೆ. ನಂತರದಲ್ಲೇ ಶುರು ಆಯ್ತು ನೋಡ್ರಿ ಗದ್ದಲ. ಆ ಸಂದರ್ಭದಲ್ಲಿ ಜನ ಒಪ್ಪಿಕೊಳ್ತಾರಲ್ರಿ, ಏನೋ ತಪ್ಪಾಗಿದ್ರು ಮಾಡಿದ್ರು, ಇರಲಿ ಬರಲಪ್ಪ ಒಂದು ಒಳ್ಳೆ ಕೆಲಸ ಮಾಡ್ತಾರಂತೇಳಿ ನಾವು ಮೋದಿಯವ್ರಿಗೆ ಮಾಡಿದ್ವಲ್ಲ. ಆ ಸಂದರ್ಭದಲ್ಲೇ ಬಂದರು, ಚಲೋ ಆಯ್ತಪ್ಪ ಮಾಡ್ತಾರಂತೇಳಿ ನಂತರ ಶುರು ಆಗೋದಿಲ್ಲ. ಜಾತಿ ಮೇಲೆ, ಧರ್ಮದ ಮೇಲೆ, ದುಡ್ಡಿನ ಮೇಲೆ, ಸಾರಾಯಿ ಮೇಲೆ ಅಧಿಕಾರಗಳನ್ನ ಹಿಡ್ಕೊಳ್ಳೋದು ಮಾಡೋದು, ಎಲೆಕ್ಷನ್ ಕಮಿಷನನ್ನು ಖರೀದಿ ಮಾಡುವಷ್ಟು ಮಟ್ಟಿಗೆ ಹೋಗೋದು, ಕಮಿಷನರ್ ತಮ್ಮ ತಂದು ಕೂಡಿಸೋದು. ಈಗ ಅದಾಗಿದೆ. ಈಗ ಜ್ಞಾನೇಶ್ವರಿ ಯಾರ್ರಿ ಅವರು 2-1 ಆಯ್ಕೆ ಆದಂಥವ್ರು. ಅದಕ್ಕಾಗಿನ ಹಿಂದಿನ CJI ಅವರು ಹೇಳಿದ್ರು, ಇಲ್ಲಪ್ಪ ಅದು ಒಬ್ಬ CJIನ ನೇಮಿಸಿಕೊಡ್ರಿ. ಅದಕ್ಕೆ ಇವ್ರು ಒಪ್ಪಿಕೊಳ್ಳಿಲ್ಲ. ಮತ್ತು ಕಾಂಗ್ರೆಸ್ಸಿಗೆ ಒಳಗೊಳ್ಳೋದು ಬೇಡ ಅನ್ನೋದ್ರೆ, ಯಾಕೆ ನಾಳೆ ಅಧಿಕಾರಕ್ಕೆ ಅವ್ರು ಬಂದ್ರೆ ಅವ್ರಿಂದ ತೆಗೆದ ಮಾಡೋರು ಅಂತೇಳಿ ಅವ್ರಿಗೆ ಗೊತ್ತದು. ಆ ಫೋರ್ಸ್ ಮಾಡೋದು ಮಾಡಲಿಲ್ಲ, ಸುಮ್ಮನೆ ಮೇಲ್ಪಂದಲ್ಲಿ ಮಾತುಗಳು. ಒಂದು ವೇಳೆ ಅಂಥ ಪ್ರಾಮಾಣಿಕವಾಗಿ ಇತ್ತಂದ್ರೆ ಕಾಂಗ್ರೆಸ್ಸು ಭಾಳ ಸರಳ ಇತ್ತಲ್ಲ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಯಾಕೆ ಈ ಒಂದು ಕಾನೂನು ಮಾಡ್ತಾಯಿಲ್ಲ ಇವತ್ತಿಗೂ ರೈತರದು? ಹೇಳ್ರಿ ನೋಡೋಣ. ಉತ್ತರ ಕೊಡೋರು ಸಿದ್ದರಾಮಯ್ಯರಾಗಿರ್ಬೋದು ಮತ್ತೇನೋ ಆಗಿರ್ಬೋದು, ಯಾಕೆ MSP ಅಂದ್ರೆ ಯಾಕೆ ಕಾನೂನು ಮಾಡ್ತಾಯಿಲ್ಲ? ಉತ್ತರ ಇದು ಕೊಡಬೇಕಾಗಿದೆ. ಹಾಗೆ ಇದ್ರ ಬಗ್ಗೆ ನಾವು ಇದಂತ ಎಲೆಕ್ಷನ್ ಕಮಿಷನಿಗೆ ಅವ್ರಿಗೆ ಆಗ್ಯದ, ಸೆಂಟ್ರಲ್ದಾಗದ. ಈಗ ಅವ್ರು ಮಾಡಿದ್ದಾರೆ ರೂಲ್ಸು, ಬಂದ ತಕ್ಷಣ ಇವ್ರು ತೆಗಿತಾರೆ ಅದನ್ನು. ಸಪೋಸ್ ಏನೋ ಜನ ಒಪ್ಪೆ ಮಾಡಿ ಯಾವುದನ್ನಾದ್ರೂ ಎಲ್ಲ ಬೋಗಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ವ್ಯವಸ್ಥೆ ಜನ ಎಲ್ಲ ಒಪ್ಪಿತಾರ್ತಂದ್ರೆ ಬದಲಾಗಿ ಹೋಗ್ತಾವೆ. ಬೇಕಾದ ಬೋಗಸ್ತಾನ ಮಾಡೋಕ್ಕೆ ಹೋಗಲಿ. ಇಂದಿರಾ ಗಾಂಧಿ ಅವರಿದ್ದಾಗೂ ನಡೀತಾ ಇತ್ತೇನೆ, ಅದು ಬೋಗಸ್ತಾನ ಇಲ್ಲ ಅಂತಾರೆ. ಯಾವ ಕಾಲಕ್ಕೂ ನೋಡೋದು ಇದು. ಯಾಕಂದರೆ ಗೆಲ್ಲುವ ಸಲುವಾಗಿ ಯುದ್ಧ ಮತ್ತು ಪ್ರೀತಿಲಿ ಏನು ಮಾಡಿದ್ರು ನಡೀತದೆ. ಇದು ಯುದ್ಧನೇ. ಈಗ ಆಗ ಖಡ್ಗಾಡದ ಅಥವಾ ಬಂದೂಕುಗಳದ್ದು ಯುದ್ಧ ಮಾಡ್ತಿದ್ರು. ಈಗ ಬ್ಯಾಲೆಟ್ ಪೇಪರ್ ಮೊದಲಿತ್ತು, ಬ್ಯಾಲೆಟ್ ಪೇಪರ್ ಗದ್ದಲಾಗ್ತಿತ್ತು. ಈಗ EVM ಜೊತೆ VVPAT ಹಾಕ್ರಿ ಅಂತ ಈಗ ಬೆಲ್ಲ ಹಚ್ಚಿದ್ದಾರೆ. ಇವು ಕಾಲಕ್ಕೆ ತೆಕ್ಕಾಡತಕ್ಕಲ್ಲ ಅದಾವ. ಇವತ್ತು ನಮ್ಮದು ನೀವು ಟೀಕೆ ಮಾಡಿದ್ರಪ್ಪ, ನಿಮ್ಮದಿಲ್ಲ ಏನು 136 ಹೆಂಗೆ ಬಂದ್ರಿ ನೀವು ಮಾಡಿರಿ ಅಂತ ಹೇಳ್ತೀವಿ. ಎಂತಾರೆ ಅವರು ನಮ್ಮ ಏನಪ್ಪ ಅಂತಂದ್ರೆ ಈ ಕಾಂಗ್ರೆಸ್ಸಿಗೆ ಅದೊಂದು ಸತ್ಯನದ. ಯಾಕಂದ್ರೆ ಇಲ್ಲಿ ಇಲೆಕ್ಷನ್ ಮಾಡೋರು ಯಾರು ಸಪ್ರೇಟ್ ಅದು ಹಿಂಗಿಲ್ಲ. 5 ವರ್ಷ ನಡೆಯುವಂಥದ್ದು ಅದು ಸಪ್ರೇಟ್. ಇಲ್ಲಿ ಅವ್ರ ಕಂದಾಯ ಇಲಾಖೆ ಹೆಡ್ ಅಂದ್ರೆ DC ಹೆಡ್ ಆಗವರು, ತಹಶೀಲ್ದಾರ್ಗಳು, ಅದ ಪೊಲೀಸರು, ಅವರ ಅಲ್ಲಿದ್ದಿಲ್ಲೇ ಮಾಡೋರು. ಅದಕ್ಕೆ ಅವರು ಏನು ಮಾಡ್ತಾರೆ ಅಧಿಕಾರಿಗಳು, ಈಗ ಗೆಲ್ಲೋದು ಯಾವುದಪ್ಪ ಅದ್ರ ಬೇರೆ ಶಬಾಷ್ ಅಂತ ಹೋಗಿಬಿಡ್ತಾರೆ. ಈಗ ನೋಡ್ರಿ ಹಿಂದಿನ ಸರ್ಕಾರದಲ್ಲಿ, ನಮ್ಮ ಯಡಿಯೂರಪ್ಪನ ಸರ್ಕಾರದಲ್ಲೇ, ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕೇಸರಿ ಅರಿವಿ ಹಾಕೊಂಡು ಶುರು ಮಾಡಿಬಿಟ್ಟಿದ್ರು.
ಈಗ ಮತ್ತೆ ಚೇಂಜ್ ಆಗಿದ್ದಾರೆ ಇದು ಪೊಲೀಸರದು. ಇವತ್ತು ಮತ್ತೆ ಈಗ ಅವ್ರು ಅಂತಾರೆ ಇಲ್ಲ ನೀವು ಕಾಂಗ್ರೆಸ್ ಪರ ಮಾಡ್ತೀರಪ್ಪ ಅಂತೇಳಿ. ಪಾಪ ಅವ್ರು ಯಾರ ಪರ ಮಾಡೋದು? ಅದಕ್ಕೆ ಅವರು ಸ್ವಾಯತ್ತ ಸಂಸ್ಥೆ ಅಂದರೆ ಸ್ವಾಯತ್ತ ಸಂಸ್ಥೆಯಾಗಿರ್ಬೇಕು, ಅದ್ರ ಹಸ್ತಕ್ಷೇಪ ಆಗಬಾರ್ದು. ಈಗ ನೋಡ್ರಿ, ಒಬ್ಬ MLA ಯಾವ ಹೇಳ್ತಾನೆ ಅವ PSI, ಮತ್ತು MLA ಏನು ಹೇಳ್ತಾನೆ ಅಂತ ಕೇಳ್ತಾರೆ ಪಾಪ ಅವ. ಇಲ್ಲ ಸುಳ್ಳ. ಆಯಾ ಕ್ಷೇತ್ರದ MLAಗಳು ನಮಗೆ ಬೇಕಂದ್ರೆ ಈ ಒಂದು ಪೊಲೀಸ್ ಅಂತಂದು ನೇಮಿಸ್ಕೊಳ್ತಾರೆ. PSI ಅವ ಎಲ್ಲ ಹ್ಯಾಂಡಲ್ ಮಾಡ್ತಿರ್ತಾನೆ ಅದೆಲ್ಲ ಕ್ಷೇತ್ರವನ್ನು. ಮತ್ತು ಅವರು ಆಡಳಿತ ಪಕ್ಷಗಳನ್ನ ಬಂದಿರ್ತಾರೆ. ಹಂಗೆ ಎಲ್ಲ ಕಡೆ ಇಲೆಕ್ಷನ್ ಕಮಿಷನ್ ಅಷ್ಟೇ. ಇವತ್ತು ಇವರು ಗೆಲ್ತಾರಪ್ಪ ಅನ್ನೋಕ್ಕೆ ಒಂದು ಸ್ವಲ್ಪ ಮಾಡ್ತಾರೆ. ಪೂರ ಎಲ್ಲ 100 ಇಲ್ಲಿ ಬೋಗಸ್ ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಹೇಳಬಾರ್ದು. ಅದನ್ನು ಗೆಲ್ಲು 2-3% ವೇರಿಯೇಷನ್ ಮಾಡಿ ಮುಗಿದೋಗ್ಬಿಡ್ತು. ಯಾಕಂದರೆ ಸಮಕುಸ್ತಿ ಇರ್ತದೆ ಇಬ್ಬರಿಗೂ ಹೆಚ್ಚು ಕಡಿಮೆ. ಇವತ್ತು ನೋಡ್ರಿ ಎಷ್ಟು ಪರ್ಸೆಂಟೇಜ್ ಆಲ್ ಓವರ್ ಇಂಡಿಯಾದಾಗ ನಮ್ಮ ಇವ್ರದ್ದು BJP ಇರೋದು 30-35% ಇರಬೇಕು. 40% ಅಂತೂ ಇಲ್ಲ, 35 ಮ್ಯಾಕ್ಸಿಮಮ್ 37 ಇರಬೇಕಾದ್ರೆ ಬೇಡ 35-37. ಉಳಿದು ಎಷ್ಟಾದರೆ 65% ಅವ್ರು ವಿರೋಧ ಇದ್ದಾರೆ. ಆದರೆ 35% 2-3% ವೇರಿಯೇಷನ್ ಮಾಡಿಬಿಟ್ಬಿಡೋರು, ಗೆದ್ದು ಬಿಟ್ರು. ಇಬ್ಬರಲ್ಲಿ ಕಾಂಪಿಟೇಷನ್ ಇರ್ತದೆ, 28-30% ಇರ್ತದೆ. ಅದರ ಒಂದು 2% ಹೆಚ್ಚಾದ್ರೆ ನಡಿ. ಇಲ್ಲೂ ಆಗಿದ್ದು ಹಂಗೆ. ನಾಳೆ ಬಿಹಾರದಲ್ಲಿ ಆಗೋದು ಅದ, ಹಿಂದಿಲ್ಲೇ ಮಹಾರಾಷ್ಟ್ರದಲ್ಲಿ ಆಗಿದ್ದು ಅದ, ಹರಿಯಾಣದಲ್ಲಿ ಆಗಿದ್ದು ಅದ. ಆ ಹಣದಾಗ ಈ ಅಧಿಕಾರಿಗಳು ಉಪಯೋಗ ಮಾಡಿಕೊಂಡು ಅಧಿಕಾರಿಗಳಂತೆ ಗೆದ್ದ ಪಕ್ಷದ ಆಡಳಿತ ಪಕ್ಷದ ಪರ ಇದ್ದೇ ಇರ್ತಾರೆ ಮ್ಯಾಕ್ಸಿಮಮ್. ಯಾವಾಗ ಇಡೀ ಜನ ಮಾನಸನೆಲ್ಲ ಬದಲು ಮಾಡಿತ್ತಂದ್ರೆ ಬದಲಾಗ್ತದೆ, ನಿಶ್ಚಿತ ಬದಲಾಗ್ತದೆ. ಆದರೆ ಈ ನಮ್ಮ ಮತದಾರರಿಗೆ ಜ್ಞಾನೋದಯ ಆಗೋದು ಯಾವಾಗ? ಈ ಎರಡು ಪಕ್ಷ ಹಂಗಾರೆ ಇವು. ನಾಳೆ ಬೇಕಾದ್ರೆ ಕಾಂಗ್ರೆಸ್ ಬರಲಿದ್ದು, ಈಗೇನು 136 ಬಂದದ್ರೆ ಇದು ಏನೋ ಜನ ಅವ್ರ ಆಡಳಿತ ಬ್ಯಾಸ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಅದು ಇದೇ ಜನ ನಾಳೆ ಆರಿಸಿ ಬರ್ತದೆ ಗ್ಯಾರಂಟಿ ಇಲ್ಲ. 136 2022 ಬಟ್ ಗ್ಯಾರಂಟಿ ಅವ್ರನ್ನ ಆರಿಸಿ ತಂದದು, ಅದು ಒಟ್ಟು ಸುಳ್ಳೇನಲ್ಲ. ಈ ನಾಳೆ ಮುಂಬರುವ ಎಲೆಕ್ಷನ್ದಲ್ಲೇ ಗ್ಯಾರಂಟಿನೂ ಘೋಷಣೆ ಮಾಡ್ತದೆ. ಈಗ BJP ಮಾಡಿತಾರೆ ದಿಲ್ಲಿ ಒಳಗೆ, ಅದ ನಂತರ ಮಾಡ್ತದೆ ಇಲ್ಲ ಬೇರೆ ವಿಷಯ. ಗ್ಯಾರಂಟಿ ನೆಕ್ಕಿ ಈ ಕರ್ನಾಟಕದ ಘೋಷಣೆ ಮಾಡ್ತದೆ. ಇವ್ರು ಏನು ಕೊಟ್ಟರೆ ಅದಕ್ಕೆ ಹೆಚ್ಚು. ಈಗ 200 ಯೂನಿಟ್ ಅದಲ್ಲ ವಿದ್ಯುತ್ ನಾವು 300 ರೂಪಾಯಿ. ಮುಂದೆ ಗಾಡಿ ಬಸ್ ಅದೇ ಸಣ್ಣ ಹುಡುಗರು ಸಹಿತ ಫ್ರೀ, ಗಂಡು ಮಕ್ಕಳು ಗಂಡು ಹುಡುಗರು ಫ್ರೀ. ಹಿಂಗೆ ಏನೇನೋ ಮತ್ತಷ್ಟು ಆಮಿಷಗಳನ್ನ ಒಡ್ಡೆ ಗೆಲ್ಲುವ ಸಾಧ್ಯತೆಗಳು ಇರ್ತಾವೆ. ಅದ್ರ ಜೊತೆಗೆ ಬೋಗಸ್ ಮಾಡೋದು ಒಂದಿಷ್ಟು ಪರ್ಸೆಂಟೇಜ್ 1-2% ಆಗ್ತದೆ. ಹೀಗಾಗಿ ಇಲೆಕ್ಷನ್ ಕಮಿಷನ್ ಇವತ್ತು ಸ್ವಾಯತ್ತ ಸಂಸ್ಥೆ ಆಗ್ಬೇಕು. ಆದ್ರೆ ಅದರ ಯಾರ್ದು ಹಸ್ತಕ್ಷೇಪ ಅಜ್ಜಿಬಾತ್ ನಡಿಬಾರ್ದು. ಲೋಕಪಾಲ ತರ್ತಾನೆ ಅಂದರು, ಲೋಕಾಯುಕ್ತ ನಮ್ಮ ಕರ್ನಾಟಕದ ನಮ್ಮ DK ಶಿವಕುಮಾರ್ ಅವರು CBI ಯಾವ ಪ್ರಾಮಾಣಿಕ CBI ಹೇಗೆ ಅನಿಸ್ತಿದ್ರಿ ಅವರು? ಅದ್ಯಾಕೆ ಹೋಗಿ ಲೋಕಾಯುಕ್ತ ತುರುಕಿದ್ರೆ ಅದನ್ನು CBI ಕೇಸ್ ಇದ್ದಿದ್ದು? ಇದೇನು ತೋರಿಸೋದಪ್ಪ ಅಂತಂದ್ರೆ ಇದು ತಮಗೆ ಬೇಕಾದಂಥ ತನಿಖಾ ಸಂಸ್ಥೆಗಳನ್ನು ತನಿಖೆ ಮಾಡಿಸೋದು. ಹಂಗಿದು ತಮಗೆ ಬೇಕಾದವ್ರ ಕಡೆಯಿಂದ ಇಲೆಕ್ಷನ್ ಮಾಡಿಸೋದು. ಆಡಳಿತ ರೂಢದಾಗಿದ್ದವ್ರ ಪರ ಇರ್ತಾರೆ ಯಾವಾಗಲೂ. ಇವೆಲ್ಲ ಅಧಿಕಾರಶಾಹಿ ವರ್ಗದವರು ಹೆಂಗಪ್ಪ ಅಂದ್ರೆ ಅತ್ಯಂತ ಅಂಜಬುರುಕರು ಇವರು. ಮತ್ತು ಎಲ್ಲ ಲಾಭ ಬೇಕು ಇವರಿಗೆ, ಆರಾಮಿರ್ಬೇಕು. ತಾನು ತನ್ನ ಕುಟುಂಬ ತನ್ನ ಮನೆ ತನ್ನ ಉಳಿದವ್ರು ಹಾಳಾಗಿ ನಮಗೆ ತಗರಿಲ್ಲ. ಭಾಳಷ್ಟು ಇವರು ಇದ್ದಾರೆ. ಎಲ್ಲೋ ಪ್ರಾಮಾಣಿಕರು ಒಬ್ಬರಿಂದಿಷ್ಟು ಪ್ರಮಾಣ 1% 2% ಇರ್ಬೋದು. ಉಳಿದವ್ರೆಲ್ಲರೂ ಅದೇ. ಈ ನೋಡ್ರಿ ಎಷ್ಟು ಕುಟುಂಬಗಳ ನೀವು ನೋಡ್ರಿ. ಇವೆಲ್ಲ ಇವತ್ತು ಅಧಿಕಾರಶಾಹಿ ಜನ ಇದ್ದಾರೆ. ಇವತ್ತು ತಮ್ಮ ಮೂಲ ಕುಟುಂಬ ಬಿಟ್ಟು ದೂರ ಬಂದು ಬಿಟ್ಬಿಡ್ತಾರೆ. ಎಲ್ಲೊಬ್ಬ ತನ್ನ ಕುಟುಂಬ ಬಿಟ್ಕೊಂಡಿರ್ತಾರೆ. ಕಾರಣ ಏನಪ್ಪ ಅಂದ್ರೆ ನಾ ಆರಾಮಿದ್ರೆ ಸಾಕಪ್ಪ ಅನ್ನೋದು ನಾವು ನೋಡ್ಬಿಡ್ತೀವಿ. ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ನೇಚರಲ್ಲ. ಈ ಎಲ್ಲ ದೃಷ್ಟಿಯಲ್ಲಿ ಏನಾಗಿದೆಪ್ಪ ಇವತ್ತು ಅಂತಂದ್ರೆ ಈ ಅಧಿಕಾರಶಾಹಿ ವರ್ಗದವರು ಗೆದ್ದಿತ್ತಿನ ಆಡಳಿತ ಪಕ್ಷದ ಪರ ಇರ್ತಾರೆ. ಮತ್ತು ಆಗಿಂದ ನಡೆಯೋಲ್ಲ ಇವ ಇಲ್ಲ ಮೊನ್ನೆ 100ಕ್ಕೆ 100ರಷ್ಟು ನಾವು ಸಾಕ್ಷ್ಯದ ನಮ್ಮಲ್ಲೇ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಇವ್ರ ಬದಲಾಗಿ ಯಾರು DK ಸುರೇಶ್ ಅವ್ರ ಬದಲಾಗಿ ಏನೋ ಆಶ್ವಾಸನೆಯಿಂದ ವಿಶ್ವಾಸದಿಂದ ರಾಹುಲ್ ಗಾಂಧಿ ಅವರು ಮಾತಾಡಿದರು. ಈ ಬೋಗಸ್ ಅದರಿಂದ ಆರಿಸಿ ಬರ್ತಿರಲಿಲ್ಲ ಅಂತೇಳಿ. ಆದರೆ ನಿಂತಂಥ BJP ಮತ್ತು JDS ನಿಂತಂಥ ವ್ಯಕ್ತಿ ಮಂಜುನಾಥ್ ಅವರು ಸ್ಟ್ಯಾಂಡರ್ಡ್ ಇವರು ಡಾಕ್ಟರ್ಸ್ ಅವರು. ಅದರಲ್ಲಿ 2 ಮಾತಿಲ್ಲ. ಅದರಲ್ಲೇ ಒಕ್ಕಲಿಗರ ಮತ ಮತ್ತು BJP ಮತ ಎರಡೂ ಕೂಡಿ ಹೆಚ್ಚಾಗಿದ್ದಾವೆ. DK ಸುರೇಶ್ ಸುಳ್ಳೋದು ಕಾರಣ ಆಗಿದೆ. ಸಜ್ಜನರ ಹೆಸರು ಒಳ್ಳೆಯ ಹೆಸರಿತ್ತು ಅವ್ರದ್ದು. ಅದು ಜೋಡಿಸಿಂದ 2 ರಾಜಕೀಯ ಪಕ್ಷಗಳು ಮತ್ತು ಅವರು ಬೋಗಸ್ ಮಾಡೋರಲ್ಲ ರೀ. ಎಲ್ಲ ವಿಧಿ ಅವ್ರು ಬಂದ ಸುಳ್ಳಿನಲ್ಲ ಅದೇನ ಅವ್ರು DK ಸುರೇಶ್ ಆರೋಪ ಮಾಡೋದು ಅದು ಸತ್ಯನ. ಹಂಗೆ ಅಂತ ತಿಳ್ಕೊಂಡು ಪ್ರಾಮಾಣಿಕದಾರ DK ಸುರೇಶ ಮತ್ತು DK ಶಿವಕುಮಾರ. ಅದನ್ನು ಅವರು ಇವತ್ತು ವಿಜಯೇಂದ್ರ ಕೇಳ್ತಾ ಇದ್ದಾರೆ, ನೀವು ಎಷ್ಟು ಪ್ರಾಮಾಣಿಕ ಅದ್ರಪ್ಪ, ನೀವು ಮಾಡ್ತೀರಿ ಅದ ನಾವು ಮಾಡ್ತೀವಿ ಅಂತ ಸಿಟಿ ರಿವ್ಯೂ ಅದನ್ನೇ ಕೇಳ್ತಾರೆ. ಅದರ ಒಟ್ಟಿನಲ್ಲಿ ಕಾಂಗ್ರೆಸ್ BJP JDS 3 ಪಕ್ಷಗಳು ಅವಕಾಶ ಸಿಕ್ತಪ್ಪ ಅಂತಂದ್ರೆ ಅವ್ರು ಮಾಡೋರೋಣ, ಗದ್ದಲ ಮಾಡೋರೋಣ, ಅದನ್ನು ತಮ್ಮ ಓಟ್ ಮಾಡ್ಕೊಂಡು ಜಿಗಿದು ಹೋಗೋಣ. ಅದಕ್ಕೆ ಇವತ್ತು ಮತದಾರರಿಗೆಲ್ಲ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ನೀವು ಜಾಣರಾಗ್ರಿ, ಯೋಗ್ಯರು ಯಾರದಾರ ಬಡವಿದ್ರಲ್ಲಿ ಯೋಗ್ಯ ವ್ಯಕ್ತಿಗೆ ಓಟ್ ಹಾಕಿ ಆರಿಸ್ಕೊಂಬರ್ರಿ ಅವ್ರನ್ನ. ಅದು ಎಲ್ಲಿವರೆಗೆ ಆಗೋದಿಲ್ಲ. ಇದು ಹೀಗೆ ಅವ್ರಿಗೆ ಭ್ರಷ್ಟ ಅಂತ ಅನಿಸಿರು. ನೋಟ ಅದಲ್ರಿ, ನೋಟ ಬಳಸ್ರಿ ಅದನ್ನು.
ನೋಟಾ ಬಳಸಿ ಬದುಕಿ ಸರಿಸ್ರಿ ಏನು ಎಲೆಕ್ಷನ್ ಕಮಿಷನ್ ಏನು ಮಾಡೋದು ಪಾಪ. ಅವು ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾರೆ ಪಾಪ, ಒಂದು 2-3% ಮಾಡೋರು ಅವ್ರು ಪಾಪ. ಅವ್ರು ತಮ್ಮ ಅಸ್ತಿತ್ವ ಪ್ರಶ್ನೆ ಎಲ್ಲ ಕಾಡೋದು ಕೂಡ್ತಾರೆ. ಅವ್ರು ರಾಜಕೀಯ ಪಕ್ಷದವ್ರು ಆಡಳಿತಕ್ಕೆ ಬಂದ್ರಪ್ಪ, ಅವ್ರು ಆಡಳಿತರೊಳಗೆ ಬಂದ್ರೆ ಕಾಡ್ತಾರೋ, ಅವ್ರಿಗೆ ಭಯ ಅದ. ಅದಕ್ಕೆ ನೀವು ಓಟ್ ಹೊಟ್ಟಿರಿ ಎಲ್ಲ ಬಿಡ್ತಿರ್ತಾರೆ ಅವ್ರು ಸೈಲ. ಒಬ್ಬರ ಪರಣ ಇರೋದಿಲ್ಲ ಯಾವ ಅಧಿಕಾರಿನೂ. ಬೇಗ ಹೋಗಿ ಹೊತ್ತು ನೀವು ಎನ್ಕ್ವೈರಿ ಮಾಡಿ ಪ್ರತಿಯೊಬ್ಬ ಅಧಿಕಾರಿನೂ ಮಾನಸಿಕವಾಗಿ ಆ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿ ಬಿಡುತ್ತೆ ಯಾವ ಅಧಿಕಾರಿ ಹೆಂಗಿದ್ದಾನೆ ಅಂತೇಳಿ. ಅದೆಲ್ಲ ಇಲ್ಲಿ ಸಾಧ್ಯದ. ಸುಮ್ಮನೆ ಹೇಳ್ಬೋದು ಕೂಡೋದು, ನಾವು ನೀವು ಕೇಳೋದು ಕೂಡೋದು. ಬಟ್ ಎರಡೂ ಪಕ್ಷಗಳು ಬೋಗಸ್ ಮತದಾನ, ದುಡ್ಡು ಹಂಚೋದು, ಸಾರಾಯಿ ಹಂಚೋದು. ಆದರೆ ಈ ಸಲ ದುಡ್ಡು ಹೆಚ್ಚಾಗಿದೆ. BJPಯಲ್ಲಿ ಸಾಕಷ್ಟು ದೊಡ್ಡ ಪಾರ್ಟಿ ಅದ, ಪಾಪ ಅವ್ರಿಗೆ ಹಚ್ತಾರೆ, ಗೆದ್ದು ಬಂದುಬಿಡ್ತಾರೆ. ಇದಕ್ಕೆ ಪರಿಹಾರ ಒಂದು ಮತದಾರ ಎಚ್ಚರ ಆಗಬೇಕು, ಯೋಗ್ಯ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು. 5 ವರ್ಷ ಅಷ್ಟೇ ಕೊಡ್ಬೇಕು ಅವಾಗ. ಮುಂದಿನ ಸಲ ಬಂದಾಗ ಅವ್ನು ಮನೆ ಕಳಿಸೇ ಬಿಡೋದು. ಮತ್ತು ಬಿಟ್ಟರೆ ಮತ್ತು ಗಂಟು ಮಾಡಕ್ಕೆ ಶುರು ಮಾಡ್ತಾನೆ. ಗಂಟು ಮಾಡಿದಾಗ ಗಂಟು ನಿಮ್ಮ ಮೇಲೆ ಹಾಕ್ತಾನೆ. ನಾವೊಂದು ಸಿಂಪಲ್ ನಿಮ್ಗೆ ಕೇಳೋದು ಲಾಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ, ಒಬ್ಬ ಮಾಫಿಯಾ, ಸಾರಾಯಿ ಮಾಫಿಯಾದ ಬೆಳೆಯೋಕ್ಕೆ ಕಾರಣ ಏನಂದ್ರೆ ನಾವು ಸೆರೆ ಕುಡಿದು ಬಿಟ್ಟು ಅಂದ್ರೆ ಅವ್ರು ಯಾಕೆ ಬೆಳೀತಾರೆ ರೀ? ಇದನ್ನ ಯಾಕೆ ವಿಚಾರ ಮಾಡೋದಿಲ್ಲ ನಮ್ಮ ಮತದಾರರು? ಮತ್ತು ಅವ್ರು ದುಡ್ಡು ತಂದು ಪಾಪ ನಮ್ಮ ಮೇಲೆ ಹಾಕ್ತಾರೆ. ಅವ್ರದ್ದೇನು ತಪ್ಪಲ್ಲ. ಈಗ ಯಾರೂ ಇಲ್ಲ ಅವರು. ಅದಕ್ಕಾಗಿ ಮತದಾರ ಇವತ್ತು ಎಚ್ಚರಗೊಳ್ಬೇಕಾಗ್ಯದ. ಇದು ಅವ್ರ ಆದ್ಯ ಕರ್ತವ್ಯ. ತಮ್ಮ ಬದುಕು ಸ್ವಚ್ಛ ಆಗ್ಬೇಕಾಯ್ತಂದ್ರೆ ಇದು ಜೊತೆಗೆ ಎಲೆಕ್ಷನ್ ಕಮಿಷನರ್ ಇವತ್ತೇನೋ ಕಾಂಗ್ರೆಸ್ ಆರೋಪ ಮಾಡ್ತಾಯಿದೆ. ಅದಕ್ಕೆ ಪ್ರತಿಯಾಗಿ ನಮ್ಮ ಆರ್ ಅಶೋಕ್ ಅವರು ಒಂದು ಮಾತನ್ನು ಇಲ್ಲಿ ನಾವು ಹೇಳಬೇಕಾಗ್ತದೆ. ಏನಪ್ಪ ಅಂತಂದ್ರೆ, ಒಂದು ಮಾತನ್ನೇನೋ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಆರ್ ಅಶೋಕ್ ಅವರ ಬದಲಾಗಿ ನಮ್ಮ ವಿಜೇಂದ್ರ ಅವ್ರ ಮಾತು ನೋಡೋಣ. ಚುನಾವಣಾ ಅಕ್ರಮ ನಡೆದಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 336 ಸ್ಥಾನಗಳನ್ನು ಗೆದ್ದು ಅಧಿಕಾರ ಹಿಡಿಯಲು ಸಾಧ್ಯವಿತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ನಡೆಯುವುದಿಲ್ಲ ಅಂತ ಅವ್ರು ಅದ್ರ ಪರ. ಅದ್ರ ನಾವು ಕಾಂಗ್ರೆಸ್ನ ಆರೋಪ ಏನು ಮಾಡ್ತಾರೆ, ನಡೆದಿ ಬಿಹಾರದಲ್ಲಿ ನಡೀತಿದೆ ಅಂತ ಆರೋಪ ಮಾಡ್ತಾರೆ. ಅದು ಇಲ್ಲಿ ನೋಡೋದಂದ್ರೆ ಆಗ್ತಿರಲಿಲ್ಲ ಅನ್ನೋ ಮಾತು ಹೇಳ್ತಾ, ಅಲ್ಲ ಅಕ್ರಮ ನಡೆದಿಲ್ಲ ಅಂತ ವಾದ ಮಾಡ್ತಾರೆ. ಮಾಡಲಿ, ಆದರೆ ಅಕ್ರಮ ನಡೆಯೋದು ಎಲ್ಲ ಕಡೆ ನಡೀತಿರ್ತದೆ. ಒಂದಿಷ್ಟು BJP ಹೆಚ್ಚಾಗ್ಯದ, ಯಾಕಂದ್ರೆ ಅಧಿಕಾರದಾಗ್ಯದ ಅನ್ನೋ ಒಂದು ಕಾರಣಕ್ಕಾಗಿ ಅಂತ ಹೇಳ್ತಾ ಇದು ನಿಲ್ಲಬೇಕು. ಇದಕ್ಕೇನು ಮಾಡ್ಬೇಕಂದ್ರೆ ಮತದಾರನ ಎಚ್ಚರ ಆಗಬೇಕು ಅಂತ ಹೇಳ್ತಾ ಇದು ಇವತ್ತಿನ ಒಂದು ಡಿಸ್ಕಷನ್. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. S60 ನ್ಯೂಸ್ ಅರ್ಥತೆ ಸೀತಾರಾಮ್ ಸತ್ಯಕ್ಕಾಗಿರಲಿ ವಂದನೆಗಳು.